ಹಲೋ ಫ್ರೆಂಡ್ಸ್, ಶುಭೋದಯ. ಇವತ್ತು ನಾನು ನಿಮಗೆ ಚಿಗುರು ಎಲೆಗಳನ್ನು ತಿನ್ನೋದ್ರ ಬಗ್ಗೆ ಹೇಳ್ತೀನಿ. ಇದು ಮಲ್ಲಿಗೆ ಹೂವು, ಇದು ವೀಳ್ಯದೆಲೆ, ಇದು ಬಂದು ಟೊಮೊಟೊ ಎಲೆ, ಚಿಗುರು, ಟೊಮೊಟೊದ ಎಲೆಯಲ್ಲಿರೋ ಚಿಗುರು. ಇಲ್ಲಿಂದ ಇದು ಪತ್ರೆ, ಇದು ರೋಸ್ಮೇರಿ ಚಿಗುರು. ಈ ಚಿಗುರುಗಳನ್ನೆಲ್ಲ ಕಟ್ ಮಾಡ್ಕೊತಾ ಹೋಗ್ತೀನಿ ನೋಡಿ ಫ್ರೆಂಡ್ಸ್. ನಮ್ಮ ಊಟದಲ್ಲಿ ಹುಳಿ, ಉಪ್ಪು, ಹುಳಿ, ಖಾರ, ಸಿಹಿ ಎಲ್ಲ ತಿಂತೀವಿ. ಆದರೆ ಒಗರು ಮತ್ತು ಕಹಿ ಬೇಕಾಗಿರೋಂಥದ್ದೇ. ಇದನ್ನು ನಾವು ತಿನ್ನೋದನ್ನು ಮರ್ತು ಬಿಡ್ತೀವಿ. ಇಲ್ಲಿ ನೋಡಿ, ಭೂಮಿನಲ್ಲಿ ಇದೆ. ಭೂಮಿನಲ್ಲಿಯನ್ನು ಅದರಲ್ಲೂ ಒಂದು ಚಿಗುರನ್ನು ತೊಗೊತೀನಿ. ತುಳಸಿಯಿಂದ ಒಂದು 4 ಎಲೆಗಳನ್ನು ತೊಗೊತೀನಿ. ಈ ರೀತಿ 4 ಎಲೆಗಳನ್ನು ಕಿತ್ಕೊಂಡೆ. ಇದು ಬಂದುಬಿಟ್ಟು ಪುನರ್ನವ ಎಲೆ, ಅದರಿಂದ 1-2 ಎಲೆನ ಕಿತ್ಕೊತೀನಿ. ಎಲೆ, ಇದ್ರ ಜೊತೆಗೆ ಜಾಜಿ ಎಲೆಯ ಚಿಗುರನ್ನು ಕಿತ್ಕೊತೀನಿ. ಆಮೇಲೆ ಇದು ದೊಡ್ಡ ಪತ್ರೆಯ ಚಿಗುರನ್ನು ಕಿತ್ಕೊತೀನಿ. ಇಷ್ಟನ್ನು ಸೇರಿಸ್ಬಿಟ್ಟು ಚೆನ್ನಾಗಿ ಇದನ್ನು ವಾಶ್ ಮಾಡ್ತೀನಿ. ವಾಶ್ ಆದಮೇಲೆ ಷಡ್ರಸಗಳಲ್ಲಿ ಇವುಗಳು ಕೂಡ ತುಂಬ ಒಳ್ಳೆಯದು. ಬರೀ ಉಪ್ಪು, ಹುಳಿ, ಖಾರ ಅಷ್ಟೇ ತಿನ್ನೋದಲ್ಲ. ಈ ಎರಡು ಅಂಶವೂ ಕೂಡ ನಮಗೆ ಬೇಕಾಗಿರುತ್ತೆ ರಕ್ತ ಶುದ್ಧಿಗೆ. ಈ ರಕ್ತ ಶುದ್ಧಿ ಇಲ್ಲ ಅಂದರೆ ಸ್ಕಿನ್ ಅಲರ್ಜಿ, ವಾತ, ಪಿತ್ತ, ಕಫ ಎಲ್ಲ ಆಗುತ್ತೆ. ಅದರಿಂದ ಆಗೋವಂಥ ಬೇರೆ ಬೇರೆ ಕಾಯಿಲೆಗಳು ನಮಗೆ ಬರೋದಕ್ಕಿಂತ ಒಂದು ಇಡೀ ಚಿಗುರನ್ನು ತಿಂದರೆ ಅದರಿಂದ ರಕ್ತ ಮೊದಲು ಶುದ್ಧಿ ಆಗುತ್ತೆ. ರಕ್ತ ಶುದ್ಧಿ ಇದ್ದರೆ ಲೋ ಬಿ ಪಿ ಆಗಲಿ, ಹೈ ಬಿ ಪಿ ಆಗಲಿ, ಮತ್ತು ಹೈ ಶುಗರ್ ಆಗಲಿ, ಲೋ ಶುಗರ್ ಆಗಲಿ ಆಗೋದಿಲ್ಲ. ಬಾಡಿಯಲ್ಲಿ ಸಮತೋಲನನ ಕಾಪಾಡುತ್ತೆ. ಈ ರೀತಿ ಚಿಗುರುಗಳು, ಯಾವುದೇ ಚಿಗುರು ಇಂಥದ್ದೇ ತಿನ್ನಬೇಕು ಅಂತೇನಿಲ್ಲ. ಎಲ್ಲ ಎಲೆಗಳು ಚಿಗುರು, ಎಸ್ಪೆಷಲಿ ಬಿಟ್ಟು ಹಾಲು ಉದುರಿಸುತ್ತಲ್ಲ, ಹಾಲು ಜಿನ್ಗುವಂಥ ಎಲೆಗಳು ಬೇಡ. ನಾಲಿಗೆ ಕೆರೆಯುವಂಥ ಚಿಗುರುಗಳು ಬೇಡ. ಮಾವಿನ ಚಿಗುರು ಆ ಥರ ಎಲ್ಲ ತಿನ್ಬೋದು. ಥ್ಯಾಂಕ್ ಯು.